ಬರೋ ಬಿಡ್ಲಿಂಗೆ ರೀ ಅವ್ರಿಗೆ ಕಟ್ ಮಾಡ್ಕೊಂಡು ಎರಡು ಜೋಡಿಗಳು ಕರ್ಕೊಂಬರ್ಬೇಕಾಗ್ತದೆ ಮಾಸ್ ಬೆಳಕಿರ್ತದೆ ಇರ್ಬೇಕಂದ್ರೆ ಚಾಲು ಮಾಡ್ಬೇಕು ವ್ಯವಸ್ಥಾಪಕ ನೀವು ಇದ್ದೀರಿ ನಿನ್ನ ಕೇಳಿ ನಾನು ಭೀಮಾಶಂಕರ್ ಶಂಕರ್ಗೌಡ ಮೈತ್ರಿಪೂರ್ಣ ವಂದನೆಗಳು. ಇಂದಿನ ದಿವಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಧುವರರ ಸಮಾವೇಶವನ್ನ ಚೇಂಬರ್ಸ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನ ನಮ್ಮ ಭಾಗದ ರಾಜಕೀಯ ನೇತಾರರು ಜನಪ್ರಿಯ ಶಾಸಕರಾದಂಥ ಸನ್ಮಾನನೀಯ ಎಂ.ವೈ. ಪಾಟೀಲ್ ಸಾಹೇಬರು ತಮ್ಮ ಪವಿತ್ರ ಕರಕಮಲಗಳಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ RPIನ ರಾಜ್ಯ ಪ್ರತಿನಿಧಿ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾವತ್ತೂ ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಗುಲ್ಬರ್ಗ ಮಾನ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಿಂದ ಇನ್ನೋರ್ವ ಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ರವಿಚಂದ್ರ ವಂಡಿ ಸಾಹೇಬರು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಮಾನನೀಯ ತಹಸೀಲ್ದಾರ್ ಸಾಹೇಬರು ಕೂಡ ಬರುವ ಒಂದು ನಾವು ನೀವುಗಳೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಬಂಧುಗಳೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಧು ಜೊತೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬ ಮತ್ತು ಮದುವೆ ಅತ್ಯಂತ ಪವಿತ್ರವಾದಂಥ ಮತ್ತು ಅತ್ಯಂತ ಮಹತ್ವದಾದಂಥ ಮತ್ತು ಅತೀವ ನಾಗರಿಕತೆಯ ಒಂದು ಸಂಸ್ಕೃತಿಯ ಒಂದು ಅಂಗವಾಗಿದೆ. ಅಂತ ಒಂದು ಮಹಾನ್ ಕಾರ್ಯವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನ್ವೇಷಣಾ ಕೇಂದ್ರ ಗುಲ್ಬರ್ಗ ಅಧ್ಯಕ್ಷರಾದಂಥ ಮಾನನೀಯ ಮಾಂತೇಶ್ ಸಮಾರಂಭದ ಸಮಾವೇಶವನ್ನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ವಧುವರರ ಸಮಾವೇಶಕ್ಕೆ ಆಗಮಿಸಿರತಕ್ಕಂಥ ಮಾನನೀಯ ಸನ್ಮಾನ್ಯ ಶ್ರೀ ಅಫ್ಜಲ್ಪುರ್ ತಾಲೂಕಾ ಜನಮೆಚ್ಚಿದ ಶಾಸಕರಾದಂಥ ಶ್ರೀ ಎಂ.ವೈ. ಪಾಟೀಲ್ ಜಿ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಧುವರ ಅನ್ವೇಷಣಾ ಕೇಂದ್ರದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ
ವಧುವರರ ಅನ್ವೇಷಣಾ ಕೇಂದ್ರದ ಸಂಸ್ಥಾಪಕರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಎ.ಬಿ. ಹೊಸಮನೆ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಹಾಗೂ ಹಾಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಅಲ್ಲಂ ಅನ್ವೇಷಣಾ ಕೇಂದ್ರದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ನೆಚ್ಚಿನ ನಾಯಕರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಹಾಗೂ ಈ ಸಂಸ್ಥೆಗೆ ಏಳಿಗೆಗಾಗಿ ಆಶಾಭಾವನೆ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಭೂಷಣ್ ಪಟ್ಟೇದಾರ್ ಜಿ ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಧುವರ ಅನ್ವೇಷಣಾ ಕೇಂದ್ರದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಈ ವಧುವರರ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಧುವರ ಅನ್ವೇಷಣಾ ಕೇಂದ್ರದ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರ ವತಿಯಿಂದ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಭಾಗದಲ್ಲಿ ಇಲ್ಲಿಯವರು ಇರದೇ ಇದ್ದ ಕಾರಣ ನಾನು ಮಾನ್ಯ ಶ್ರೀ ಎ.ಬಿ. ಹೊಸಮನಿಯವರ ಜೊತೆಯಲ್ಲಿ RPI ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಸಹ ಭಾಗಿಯಾಗುತ್ತಾ ಇರುವುದರಿಂದ ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಇರುವುದರಿಂದ ಈ ಭಾಗದ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಆಗಾಗ ನಮ್ಮ ಎ.ಬಿ. ಹೊಸಮನಿಯವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರು ಚರ್ಚೆ ಬಂದಾಗ ಈ ಭಾಗದಲ್ಲಿ ಪರಿಶಿಷ್ಟ ಜಾತಿಯವರ ಬೇರೆ ಕಡೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಂಗಳೂರು ಕಡೆಯಲ್ಲಿ ನಾವು ದಿನಪತ್ರಿಕೆಯಲ್ಲಿ ನೋಡಿದಾಗ ಗೊತ್ತಾಗ್ತಾ ಇತ್ತು. ಅದಕ್ಕಾಗಿ ಮಾನ್ಯ ಶ್ರೀ ಎ.ಬಿ. ಹೊಸಮನಿಯವರ ಪ್ರೇರಣೆ ಮುಖಾಂತರ ಈ ಸಂಸ್ಥೆಯನ್ನು ತೆಲುಗು ಯೋಜನೆಯನ್ನು ನಾವು ವಿಚಾರ ತಿಳಿಸಿದಾಗ ಎ.ಬಿ. ಹೊಸಮನಿಯವರು ಮಾಂದೇಶ್ ಅವರೇ ನೀವು ಯಾವತ್ತೂ ನಮ್ಮ ಜೊತೆಲೇ ಇರ್ತೀರಿ, ಇದು ಒಂದು ನೀವು ವಧುವರರ ಅನ್ವೇಷಣಾ ಕೇಂದ್ರ ಯಾಕೆ ತೆಗಿಬಾರ್ದು, ನಾವು ನಿಮ್ಮ ಜೊತೆಯಲ್ಲಿ ನನ್ನದು ರಾಜಕೀಯದಲ್ಲಾಗಲಿ ಅಥವಾ ಇನ್ನಿತರ ಇದರಲ್ಲಿ ನನಗೆ ಅನುಭವ ಇರದೇ ಕಾರಣ ತಾವು ಈ ಸಂಸ್ಥೆಗಾಗಿ ಸಲಹೆ ಸೂಚನೆ ಕೊಡುವ ಹಾಗಿದ್ರೆ ನಾನು ಈ ಅನ್ವೇಷಣಾ ಕೇಂದ್ರ ತೆಗಿಲಿಕ್ಕೆ ನಾನು ಇಚ್ಛಾ ಪಡ್ತೀನಿ ಅಂದಾಗ ಮಾನ್ಯ ಶ್ರೀ ಎ.ಬಿ. ಹೊಸಮನಿಯವರು ಪ್ರತಿಯೊಂದು ಹಂತದಲ್ಲಿ ನಮಗೆ ಸಹಾಯ ಮಾಡಿ ಒಂದು ನಮ್ಮ ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರೂ ಇದರ ಮುಖಾಂತರ ಇದೊಂದು ಸಂಸ್ಥೆಯನ್ನು ಉಂಟಾಕಿದ್ದೇವೆ. ಈ ಸಂಸ್ಥೆ ಇನ್ನು ಬೆಳೀತಾ ಇರುವ ಒಂದು ಎಳೆಯ ಹೂವಿನ ಗಿಡದ ಥರ ಇದೆ, ಹೆಚ್ಚು ಕಡಿಮೆ ಆಗಿರ್ಬೋದು. ಆದರೂ ಈ ಅನ್ವೇಷಣಾ ಕೇಂದ್ರದ ಮುಖ್ಯ ಉದ್ದೇಶ ಇಷ್ಟೇ ಇದೆ, ವರದಕ್ಷಿಣೆಯನ್ನು ನಿರ್ಮೂಲನೆ ಮಾಡುವುದು, ವಿಧವೆಯರನ್ನು ಮತ್ತು ವಿಧುರರನ್ನು ಗುರುತಿಸಿ ನಾವು ಅವರಿಗೆ ಮದುವೆ ಏರ್ಪಾಡು ಮಾಡುವುದು ಮತ್ತು ಮಕ್ಕಳ ಮಹಿಳೆಯರ ಏಳಿಗೆಗಾಗಿ ಈ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೀವಿ. ಈ ಸಂಸ್ಥೆಯಿಂದ ಕೆಲವೊಂದು ಸಮಾಜಕ್ಕೆ ಒಳ್ಳೆಯ, ಅದಕ್ಕಾಗಿ ಇನ್ನೂ ನಮ್ಮ ನಾಯಕರಾದಂಥ ಎ.ಬಿ. ಹೊಸಮನಿಯವರು ಇದರ ಬಗ್ಗೆ ಸವಿಸ್ತರವಾಗಿ ಮಾತಾಡಲಿದ್ದಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು
ಮಾನ್ಯ ಶ್ರೀ ಎ ಬಿ ಹೊಸಮನಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆ ಹೊಂದುವಂತ ಒಂದು ಕಾರ್ಯವನ್ನು ನನಗೆ ಅವರು ತೋರಿಸಲ್ಪಟ್ಟಿದ್ದಾರೆ. ಅದಕ್ಕಾಗಿ ಮಾನ್ಯ ಶ್ರೀ ಎ ಬಿ ಹೊಸಮನಿ ಅವರು ನನ್ನ ಗಾಢ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು ಹಾಗೂ ಆನಂದಿಸಿದಂತ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಭೀಮ್. ನಮ್ಮ ನಾಡಿನಲ್ಲಿ ಇದು ನಾಗರಿಕತೆಯ ಒಂದು ಸಂಕೇತ. ಈ ಒಂದು ಸಂಸ್ಥೆಯಿಂದ ನಮ್ಮ ದೇಶಕ್ಕೆ ಅಂಟಿರ್ತಕ್ಕಂಥ ಭಯಂಕರ ಪಿಡುಗಾದಂಥ ವರದಕ್ಷಿಣೆ ಅಂತಕ್ಕಂಥದ್ದನ್ನಾಗಲಿ ಮತ್ತು ಈ ಸಂಸ್ಥೆಯ ಹಾದಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳನ್ನು ಅಥವಾ ಗುರಿ ಸಾಧನೆಗಳನ್ನು ಸಾಗಲಿ ಅಂತಕ್ಕಂಥದ್ದನ್ನು ಆಶಿಸುತ್ತಾ ಇವಾಗ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓದುವರರ ಸಮಾವೇಶವನ್ನ ಈ ಭಾಗದ ರಾಜಕೀಯ ಮುತ್ಸದಿಗಳಾದಂಥ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಸಾಹೇಬರು ತಮ್ಮ ಪವಿತ್ರ ಕರಕಮಲಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಹೊಸಮನಿ ಸಾಬ್ರ ಆ ಕಡೆ ಬರ್ರಿ, ಆ ಕಡೆ ಅನಿಲ್ ಕುಮಾರ್ ದೇವರಮನಿ ಅವರು ಅದೇ ರೀತಿಯಿಂದ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಗುರುಶಾಂತ್ ಪಟ್ಟೇದಾರ್ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರನ್ನ ಆಯುಷ್ಮಾನ್ ಜಗನ್ನಾಥ್ ಸಿದ್ದೇಕರ್ ಅವರು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎ ಬಿ ಹೊಸಮನಿ ಅವರಿಗೆ ಆಯುಷ್ಮಾನ್ ಗೌತಮ್ ಸಾಗರ್ ಅವರು ಮಾಲಾರ್ಪಣೆ ಮಾಡುವರು. ಬಂಧುಗಳೇ, ಸ್ವಲ್ಪ ದಿವಸದಲ್ಲಿ ಅತ್ಯಂತ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡುವಲ್ಲಿ ಸಹಕರಿಸಿ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಆಯುಷ್ಮಾನ್ ಮಾಂತೇಶ್ ಹೂವಿನಳ್ಳಿ ಅವರಿಗೆ ಸಿದ್ದು ದೇವರಮನಿಯವರು ಮಾಲಾರ್ಪಣೆಯನ್ನು ಮಾಡಿ ಅವರನ್ನ ಸ್ವಾಗತಿಸುವರು. ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ರವರು ಈ ಸಮಾವೇಶವನ್ನ ನಿಮ್ಮನ್ನ ಉದ್ದೇಶಿಸಿ ನಾಲ್ಕು ಕಲಬುರಗಿ ಸಮಾವೇಶ ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಗೆಳೆಯರಾದ ಶ್ರೀ ಎ ಬಿ ಹೊಸಮನಿಯವರೇ, ನನ್ನ ಆತ್ಮೀಯರು, ಗೆಳೆಯರು ಮತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಲ್ಲಂ ಪ್ರಭು ಪಾಟೀಲ್ರೆ, ನನ್ನ ಆತ್ಮೀಯರು, ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಗೆಳೆಯರಾದ ಗುರುಶಾಂತ್ ಪಟ್ಟೇದಾರ್ ಅವರೇ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಮಾಂತೇಶ್ ಹೂವಿನಳ್ಳಿ ಅವರೇ, ಅವರ ಇನ್ನಿತರ ಪದಾಧಿಕಾರಿಗಳೇ, ಈ
ವಧುವರ ಸಮಾವೇಶದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಬಂಧುಗಳೇ ಮತ್ತು ಸ್ನೇಹಿತರೆ, ಇದೊಂದು ಕಲಬುರಗಿ ಜಿಲ್ಲೆಯಲ್ಲಿ ವಿಶಿಷ್ಟವಾದಂಥ ಕಾರ್ಯಕ್ರಮ. ಇಲ್ಲಿಯವರೆಗೆ ಈ ಸಂಸ್ಥೆ ಇಲ್ಲಿ ಇರಲಿಲ್ಲ. ಇವತ್ತು ಉಸ್ಮಾನಿಯವರಾಗಲಿ ಹೊನ್ನಾಳಿಯವರಾಗಲಿ ಇವತ್ತು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಹಳಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಯಾಕಂದ್ರೆ ಈ ಪರಿಶಿಷ್ಟ ಪಂಗಡ ಮತ್ತು ಜಾತಿಯಲ್ಲಿ ಅನೇಕ ಪ್ರತಿಭಾವಂತ ಇವತ್ತು ಜನರು ಇವತ್ತು ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಪದವಿ ಡಾಕ್ಟರ್ಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, ಅನೇಕ ರೀತಿಯಿಂದ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇದ್ದಾರೆ. ಆದರೆ ಬಹಳ ಹಿಂದುಳಿದ ಸಮಾಜ ಇರೋದ್ರಿಂದ ಅವರನ್ನ ಎಲ್ಲೆಲ್ಲಿ ಇದ್ದಾರೆ, ಯಾರ್ಯಾರಿಗೆ ಈ ಮದುವೆ ಹೊಂದಿಸ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈ ಸಂಸ್ಥೆ ಇರೋದ್ರಿಂದ ಬಹಳಷ್ಟು ಅನುಕೂಲ. ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಒಂದು ನೋಂದಣಿ ಮಾಡಿ ಅವ್ರ ಫೋಟೋ ಹಾಕಿ ಅವರ ಬಯೋಡಾಟ ಹಾಕಿದ್ರೆ ಅವರವರ ಗಂಡ ಆಗಲಿ ಹೆಣ್ಣಾಗಲಿ ಅವರನ್ನು ಈ ಸಂಸ್ಥೆಯಲ್ಲಿ ನೋಂದಣಿ ಮಾಡಿದ್ರೆ ಅವರಿಗೆ ಬಹಳ ಸರಳವಾಗಿ ಈ ಅನ್ವೇಷಣೆ ಕಾರ್ಯ ಆಗ್ತನ ಉದ್ದೇಶದಿಂದ ಹಿರಿದಾದ ಇವತ್ತ ಈ ಸಂಸ್ಥೆಯ ಒಂದು ಕಟ್ಟಿದ ಇದು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಬೆಳೆಸಬೇಕು. ಯಾಕಂದ್ರೆ ಪ್ರಾರಂಭದಲ್ಲ ಇದು ಸಣ್ಣ ಪ್ರಮಾಣದಲ್ಲಿ ಇವತ್ತು ಸಭೆ ಸೇರಿದೆ. ಇವತ್ತು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟಂದ್ರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅನ್ವೇಷಣೆ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೀತದೆ. ನೋಂದಣಿ ಕಾರ್ಯ ಕೂಡ, ಯಾಕಂದ್ರೆ ವಧುವರ ಸಮಾವೇಶಕ್ಕಿಂತ ಮುಂಚೆ ಈ ನೋಂದಣಿ ಕಾರ್ಯ ಆಗುತ್ತೆ. ವಿದ್ಯಾವಂತರು ಆಗಲಿ ಯಾರ್ಯಾರು ಇರ್ತಾರೆ ಆ ನೋಂದಣಿ ಕಾರ್ಯದಲ್ಲಿ ಭಾಗ ಅವ್ರ ಫೋಟೋ ಸಹಿತ ಬಯೋಡಾಟ ಸಹಿತ ಅದ್ರ ನೋಂದಣಿ ಕಾರ್ಯ ಆಗುತ್ತೆ. ಅಂದ್ರೆ ಈ ಅನ್ವೇಷಣೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂತ ಹೇಳಿ ನನಗೆ ಭರವಸೆ. ಅದರ ಜೊತೆಗೆ ಸಂಘದವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಈ ಸಾಮೂಹಿಕ ಲಗ್ನದ ವ್ಯವಸ್ಥೆ. ಸಾಮೂಹಿಕ ಲಗ್ನ ಒಂದು 25 ಜೋಡಿ ನೀವು ಸಾಮೂಹಿಕ ಉಚಿತ ವಿವಾಹ ಮಾಡಿಕೊಟ್ರೆ ಅವ್ರಿಗೆ ಸರ್ಕಾರ 20,000 ರೂಪಾಯಿ 10,000 ರೂಪಾಯಿ ಸಾಲದ ರೂಪದಲ್ಲಿ 10,000 ಏನು ಸಬ್ಸಿಡಿ ರೂಪದಲ್ಲಿ 20,000ವರೆಗೆ ಅವರು ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದರ ಲಗ್ನ ಅಂಥವು ಇದ್ರೂ ಕೂಡ ಇವತ್ತು ಸರ್ಕಾರ ಅವರಿಗೂ ಕೂಡ ಅದು ಹೇಳಿಕೊಟ್ಟ ಇದರ ಲಾಭ ಕೂಡ ಈ ಸಂಸ್ಥೆಯವರು ಪಡಿಬೇಕು. ಮತ್ತು ಅದೇ ರೀತಿ ಎಲ್ಲ ರೀತಿಯಿಂದ ಎಲ್ಲಿ ಸಹಕಾರ ಸಿಗ್ತದ ಆ ಸಹಕಾರ ಪಡೆದು ನೀವು ಈ ಸಂಘವನ್ನು ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಸಹಾಯ ಯಾವಾಗ ನಿಮಗೆ ಬೇಕಾಗ್ತದೆ ಆ ಸಮಯದಲ್ಲಿ ನೀವು ನಮ್ಮ ಸಹಾಯ ಕೇಳಿದ್ರು ಕೂಡ ನಾವು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಆನಂದ ಆಗ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಬಂದು ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಈ ಸಂಘದವರು ಮತ್ತು ವೇದಿಕೆ ಮೇಲೆ ಕೂತಂಥವರು ನೀವೆಲ್ಲರೂ ಏನು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಬಂದಿಸಿ ನನ್ನ ಮಾತು ಈ ಸಂಘಕ್ಕೆ ಶುಭ ಹಾರೈಕೆ ಕೋರಿ ನನ್ನ ಮಾತನ್ನು ಉತ್ತರೋತ್ತರವಾಗಿ ಎತ್ತರೆತ್ತರವಾಗಿ ಬೆಳೆಯಲಿ. ಈ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ, ಸಮಾಜ, ಸಮುದಾಯ ಇದಕ್ಕೆ ಸಹಕಾರವನ್ನ ನೀಡುತ್ತದೆ ಅಂತಕ್ಕಂಥ ತುಂಬು ಹೃದಯದ ಒಂದು ಈ ಕಾರ್ಯಕ್ರಮಕ್ಕೆ ಹಾರೈಸಿದಂಥ ಮಾನ್ಯ ಎಂ.ಎಸ್. ಪಾಟೀಲ್ರಿಗೆ ಅನ್ವೇಷಣಾ ಕೇಂದ್ರದ ಮತ್ತು ಈ ಸಮಾವೇಶದ ಪರವಾಗಿ ಮಾನ್ಯರಿಗೆ ಅನಂತ ವಂದನೆಗಳು. ತರುವಾಯ
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತ ಸನ್ಮಾನ್ಯ ಶ್ರೀ ಅಲ್ಲಪ್ರಭು ಪಾಟೀಲರು, ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅವರು ಈ ಸಮಾವೇಶವನ್ನು ಕುರಿತು ಮಾತನಾಡಬೇಕಂತ. ಸಮಾವೇಶದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ಅಫಜಲ್ಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಂ.ಐ. ಪಾಟೀಲ್ ಅವರೇ, ಈ ಸಮಾರಂಭದ ಕೇಂದ್ರ ಬಿಂದುಗಳು ಮತ್ತು ಈ ಸಮಾರಂಭದ ಅಧ್ಯಕ್ಷ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಮಾತಿ ಸುಮಳಿ ಅವರೇ, ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಗರಿಕರಿಗೆ, ಆತ್ಮೀಯ ಗೆಳೆಯರಿಗೆ, ಮಾಧ್ಯಮದ ಮಿತ್ರರಿಗೆ, ಇದೊಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಮಸ್ಯೆ. ಯಾಕಂದ್ರೆ ಇವತ್ತು ಗುಲ್ಬರ್ಗ ಜಿಲ್ಲೆ ಬಹಳ ದೊಡ್ಡದಾಗಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಧುವರರ ಅನ್ವೇಷಣೆ ಮಾಡುವ ಸುಲಭ. ಆದರೆ ದೊಡ್ಡ ದೊಡ್ಡ ನಗರದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂಥ ವಧುವರರ ಅನ್ವೇಷಣೆ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗೊತ್ತಾಗಲ್ಲ ಯಾರು ಪತ್ರ ಮನೆ ಯಾರನ್ನು ಗೊತ್ತಾಗಲ್ಲ. ಇಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅವಶ್ಯವಾಗಿ ಗುಲ್ಬರ್ಗದಲ್ಲಿ ಬೇಕಾಗಿದೆ. ಇದರ ಅನ್ವೇಷಣಾ ಕಾರ್ಯಕ್ಕೆ ಎ.ಬಿ. ಹೊಸಮನಿ ಅವರು ನಮ್ಮ ಆಂಟಿ ಸುನೋಳಿ ಅವರಿಗೆ ಮಾರ್ಗದರ್ಶನ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿ, ಬರೇ ಸಂಸ್ಥೆ ವಧುವರನ ಅನ್ವೇಷಣೆ ಅಂತಿಲ್ಲ, ನಾನು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ಅಂತರ್ಜಾತಿ ವಿವಾಹ ಏರ್ಪಡಿಸುವುದು ಮತ್ತು ವಿಧವಾ ವಿವಾಹ ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಚಿತ ಸಾಮೂಹಿಕ ಮದುವೆ ಮಾಡತಕ್ಕಂಥ ಕಾರ್ಯಕ್ರಮ, ವಿವಾಹಿತ ಮಕ್ಕಳಿಗೆ ಶಿಷ್ಯ ವೇತನ, ಸಾಲ, ವಸತಿ ಹಾಗೂ ಮುಂತಾದ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತು ವಿಕಲಚೇತನ ಮಕ್ಕಳು ಯಾರಾದರೂ ಇದ್ರೆ, ಯಾರಾದರೂ ದಾರಿ ತಪ್ಪಿರ್ತಕ್ಕಂಥ ಮಕ್ಕಳು ಇದ್ರೆ ಕೂಡ ಅವರಿಗೆ ವಿಶೇಷವಾದಂತಹ ಯೋಜನೆ ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಈ ವಧುವರ ಅನ್ವೇಷಣೆಯಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನ ಅವರು ಪಟ್ಟಿ ಮಾಡಿ ಇವತ್ತು 18 ವರ್ಷದ ವರಣಿಗೆ ಹೆಣ್ಮಗಳು 21 ದಾಟಿರ್ತಕ್ಕಂಥ ವಧುವಿನ ಜೊತೆಗೆ ಮದುವೆ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಏನಾಗಿದೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ಎಲ್ಲ ನಾಗರಿಕರು ಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದೆ. ಎಲ್ಲರಿಗೂ ಕೂಡ ಇವತ್ತು ಇನ್ನೂ ಜಾಸ್ತಿ ಪ್ರಭಾವ ಆಗಬೇಕು. ನನಗನ್ನಿಸ್ತದೆ ಇದು ಇವತ್ತು ಮಾಧ್ಯಮದವರು ಇದನ್ನು ಹೆಚ್ಚಿಗೆ ಪ್ರಭಾವ ಆದ್ಮೇಲೆ ಒಂದು ಅಡ್ರೆಸ್ ಕೊಡ್ತಾರೆ. ನಮ್ಗೆ ಯಾವ ವಿಚಾರದ ಬರಂಗಿದೆ ಎಲ್ಲಿ ಪಟ್ಟೇದಾರ ಕಾಂಪ್ಲೆಕ್ಸ್ ಇಮಿಡಿಯೇಟ್ ಗೊತ್ತಾಗುತ್ತೆ. ಅದು ಮಾತ್ರ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಅಡ್ರೆಸ್ ಕರೆಕ್ಟ್ ಆಗಿ ಇದ್ರ ಮ್ಯಾಗ ಎಲ್ಲಿ ಈ ಸಂಸ್ಥೆ ನಾನು ಕ್ಲಾಸ್ಮೇಟ್ ಇದ್ದೀನಿ, ವಿಶೇಷವಾಗಿ ಮಾತನಾಡಿದ್ದೀನಿ. ಇದು ಒಂದು ಸಂಸ್ಥೆ ಏನಪ್ಪ ಅಂದ್ರೆ ಬೇಗ ಬೆಳೆಯೋದ್ರಲ್ಲಿ ಅಡ್ರೆಸ್ ಕರೆಕ್ಟ್ ಆಗಿ ಸಿಗ್ತದೆ. NSP ನೋಡಿದಾಗ ಪಟ್ಟೇದಾರ ಕಾಂಪ್ಲೆಕ್ಸ್ ಅಂತ ಹೇಳಿ ಗುಲ್ಬರ್ಗದ ಎಲ್ಲರೂ ಹೋಗಿ ಅಲ್ಲಿ ಕಚೇರಿಗೆ ನೋಂದಣಿ ಮಾಡಿಕೊಂಡು ಒಂದು ವಿಶೇಷವಾದಂತಹ ಈ ಸಂಸ್ಥೆ ಬೆಳೆದು ಈ ಭಾಗದಲ್ಲಿ ಇರ್ತಕ್ಕಂಥ ವಧುವರರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಧುವರ ಕಾರ್ಯಕ್ರಮ ಕೂಡ ಯಾರ್ಯಾರು ಮದುವೆ ಆಗ್ತವೆ ಮುಂದೆ ಬಡಮಕ್ಕಳಿಗೆ ಶಾಲೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಸಂಸ್ಥೆ ಇನ್ನೂ ಬೆಳೆದು ವಿಶೇಷವಾಗಲಿ ಅಂತ ಹೇಳಿ ಈ ಸಂದರ್ಭ ನಮ್ಮ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಮ್ಮಿಂದ ಏನಾದರೂ ಸಹಾಯ ಸಹಕಾರ ಇದ್ರೆ ಕೂಡ ನಾನು ಪ್ರತಿಯೊಂದು ನಮ್ಮ ಸಾರ್ವಜನಿಕ ಭಾಷಣದಲ್ಲೂ ಕೂಡ ನಾನು ಹೇಳ್ತೇನೆ. 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಬುದ್ಧ ಬಸವ ಅಂಬೇಡ್ಕರ್ ಹಾಕಿಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಹಳ್ಳಿಯಲ್ಲಿ ಆಗಲಿ ನಗರದಲ್ಲಿ ಆಗಲಿ ಏನಾದರೂ ನಮ್ಮ ಸಂಸ್ಕಾರಗಳು ಯಾವುದಾದ್ರು ಬೀದಿಗೆ ಬಂದ್ರೆ ಲಗ್ನದಲ್ಲಿ ಒಂದು ಜಿಪ್ಪಿನ ಗಿರಾಕಿ 200 ರೂಪಾಯಿ ದಾರಿ ಊಟ ತಿಂಡಿ 50-100 ಜನ ಹೋಗ್ತಾರೆ. ಇವರೊಂದು 100 ಮಂದಿ ತಾವೇ ಟೋಪಿ ಮಾಡ್ಯಾರಂದ್ರೆ ಅವರೊಂದು 100 ಮಂದಿ ತಾವೇ ಟೋಪಿ ಮಾಡ್ತಾರೆ. ಅದು ಏನಪ್ಪ ಸುಮ್ಮನೆ ಮನೆಗೂ ಮಾಡೋದು. ಕಲ್ಯಾಣ ಮಂಟಪ ಒಂದು 10-15 ಸಾವಿರ ತಗೊಂಡಿದೆ. ಎಲ್ಲ ಈ ದುಬಾರಿ ಖರ್ಚುಗಳನ್ನ ಇವತ್ತು ನಮಗೆ ಬಹಳಷ್ಟು ಪೆಟ್ಟು ಹಾಕಿ ನಾವೇನಾದರೂ ದುಡಿದು ಕೆಲಸ ಮಾಡಿ ಕಾಯಕ ಮಾಡಿ ಸ್ವಲ್ಪ ಹಣ ಗಳಿಸಿದ್ರು ಏನಾದರೂ ಮುಂದೆ ಬರಬೇಕು ಅನ್ನೋಷ್ಟರಲ್ಲೇ ಮಕ್ಕಳಿಗೆ ಮದುವೆ ಮಾಡಬೇಕು. ಆ ಮದುವೆಯಲ್ಲಿ ನಮ್ಮ ಗಳಿಸಿರ್ತಕ್ಕಂಥ ಹಣವನ್ನು ಸುಮ್ಮನೆ ಪೂರಾಗಿ ಹೋಗ್ಬಿಡುದು ವೇಸ್ಟ್ ಆಗಿ. ಯಾರು ಏನಪ್ಪ ಅಂದ್ರೆ ಸುಮ್ಮನೆ ನಮ್ಮ ಬಹಳಷ್ಟು ಹಳ್ಳಿಯಲ್ಲಿ ಬಹಳಷ್ಟು ಹೇಳ್ತೀನಿ, ಇಲ್ಲೇ ಇರೋ ಮಕ್ಕಳಿಂದ ಲಗ್ನ ಕರ್ಕೊಂಡು ದಾರಿ ತುಂಬಿಕೊಂಡಿದ್ರೆ ನಿಮ್ಗೆ ಯಾರು ಆಶೀರ್ವಾದ ಮಾಡೋದು, ನೀವೆಲ್ಲ ಭಾಳ ಮಂದಿ ಕರ್ಕೊಂಡು ಸಂಘ ಇಸ್ಪೆಟ್ಕೊಂಡು ಹೋಗಿರ್ತಾರೆ. ಇಳಿದ ತಕ್ಷಣ ಗಿಡಕಾಲ ಹೋಗಿರ್ತಾರೆ. ಅಕ್ಕಿಕಾಲದ ಬರೀ ಒಂದು ಕೂಡ ನೀವು ಚಪ್ಪಲಿ ಬಿಟ್ಟಿರ್ತಾರೆ, ಯಾಕೆ ಮತ್ತೆ ಇಸ್ಪೆಟ್ ಅಲ್ಲ ಹೋಗಿರ್ತಾರೆ. ಇಂಥವೆಲ್ಲ ಖರ್ಚು ಮಾಡ್ಕೋಬೇಡ್ರಿ, ದುಂದು ಮಾಡಬೇಡ್ರಿ. ನೀವು ಸರಳ ರೀತಿಯಿಂದ ಸಾಮೂಹಿಕವಾಗಿರ್ತಕ್ಕಂಥ ರೀತಿಯಿಂದ ಏನಪ್ಪ ಸಾಮೂಹಿಕ ಲಗ್ನ ಮಾಡ್ಕೊಳ್ಳೋದ್ರ ಮೂಲಕ ಇಂಥ ಒಂದು ಸಂಸ್ಥೆಯ ಮೂಲಕ ವಧುವರರ ಅನ್ವೇಷಣೆ ಮೂಲಕ ಬಹಳ ಸಂಕ್ಷಿಪ್ತ ಮದುವೆಯನ್ನು ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥ ಹಣ ಉಳಿತಾಯ. ಆ ಉಳಿದಿರ್ತಕ್ಕಂಥ ಹಣ ನಮಗೆ ಮುಂದೆ ಸಮಸ್ಯೆ ಬಂದಾಗ ನಮ್ಮ ಕೆಲಸಕ್ಕೆ ಆಗಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಖರ್ಚು ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಜೀವನವನ್ನು ಚೆನ್ನಾಗಿ ರೂಢಿಕೊಳ್ಳೋದು ಮಾಡೋದಕ್ಕೆ ವಧುವರರು ಬಹಳ ಸಂಕ್ಷಿಪ್ತವಾಗಿ ರಿಜಿಸ್ಟ್ರೇಷನ್ ಮ್ಯಾಗ ಅಂದ್ರೂ ಅಡ್ಡಿಲ್ಲ, ಬಹಳ ಸಂಕ್ಷಿಪ್ತವಾಗಿ ನೀವು ನೋಡ್ರಿ 1000 ಮಂದಿ ಬಂದು ಅಕ್ಕಿಗಳು ಹಾಕಿದ್ರು ಅಷ್ಟೇ ಅದು. ಈಗ 5 ಮಂದಿ ಬಂದು ಮಾಡಿದ್ರು ಅಷ್ಟೇ ಅದು.
ಅವು ವಧುವರರೇ ಅವ್ರ ಮುಂದೆ ತಮ್ಮ ದಾಂಪತ್ಯ ಸುಖವಾಗಿ ನಡೀತು. ಎಷ್ಟೋ ಮಂದಿ ಈಗ ಮದುವರನ್ನ ಬಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ದುಡ್ಡು ಕೊಟ್ಟ ಮೇಲೆ ಮಗಳಿಗೆ ಚೆನ್ನಾಗಿ ನೋಡ್ಕೊಂಡು ರಾತ್ರಿ ಬೆಂಕಿ ಸುಟ್ಟಿದ ಉದಾಹರಣೆಗಳು ನಾನು ನೋಡಿದ್ದೀನಿ. ಅದನ್ನೇನು ಆಗೋದು ನಮ್ಮ ಮನಸಾ ಇಚ್ಛೆಯಿಂದ ನಮ್ಮ ಮನಸ್ಸುಗಳನ್ನ ಕಲಿತು ನಮ್ಮ ವಿಚಾರಧಾರೆಗಳನ್ನ ಕಲಿತು ನಾವೇನಪ್ಪ ಅಂದ್ರೆ ವರದಕ್ಷಿಣೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಇವತ್ತು ಬೆಂಕಿ ಸುಟ್ಟುವಂತ ಅದಕ್ಕೆ ವರದಕ್ಷಿಣೆ ಸಲುವಾಗಿ ಅದನ್ನೆಲ್ಲ ಏನಪ್ಪ ಇಂಥ ಸಂಸ್ಥೆ ಮೂಲಕ ಸರಳ ರೀತಿಯಿಂದ ಮದುವೆ ಆದ್ರೆ ನಮ್ಮಲ್ಲಿ ಪ್ರಶ್ನೆ ಬರಲ್ಲ, ಸಂದರ್ಭನೂ ಬರಲ್ಲ, ಯಾವ ಜಗಳನೂ ಬರಲ್ಲ, ಯಾವ ಅತಿಮಾವನ್ನು ಕಿರಿಕಿರಿ ಬರಲ್ಲ, ಯಾರು ಕಿರಿಕಿರಿ ಬರಲ್ಲ. ಅದಕ್ಕೆ ಬಹಳ ವಿಶೇಷವಾದಂಥ ಈ ಸಂಸ್ಥೆ ಹೊಸಮನೆಯವರಿಗೆ ಮತ್ತು ನಮ್ಮ ಉನ್ನಡೆಯವರಿಗೆ ಅಭಿನಂದನೆ. ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಗುಲ್ಬರ್ಗ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾಗದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಅದರಲ್ಲಿ ವಿಶೇಷವಾಗಿ ಬಂಧುಗಳೇ, ಈ ಆರ್ಥಿಕ ಭಾರ, ಅದರಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜದ ಮೇಲೆ ಅತ್ಯಂತ ದೊಡ್ಡ ಒಂದು ದುರಂತವನ್ನ ಮಾಡ್ತಲಿದೆ. ಅಂಥದ್ರಲ್ಲಿ ಸರಳವಾಗಿ ತಮ್ಮ ಮುಂದಿನ ಭಾವಿ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಿ ಅಂತಕ್ಕಂಥ 10 ಹಲವು ಸಲಹೆ ಸೂಚನೆಗಳನ್ನು ನೀಡುವಂತಹ ಮಾನನೀಯ ಅಲಂಪ್ರಭು ಪಾಟೀಲ್ ರವರಿಗೆ ಈ ಸಂಸ್ಥೆಯು ಅನಂತ ಋಣಿಯಾಗಿದೆ ಅಂತಕ್ಕಂಥದ್ದನ್ನು ಅಭಿನಂದಿಸುತ್ತಾ, ಇವಾಗ ಇನ್ನೋರ್ವ ಅತಿಥಿ ಮಹೋದಯರಾದಂಥ ಸನ್ಮಾನ್ಯ ಶ್ರೀ ಗುರುಶಾಂತ್ ಪಟೇಲ ಜಿಲ್ಲಾ ಪಂಚಾಯತ್ ಸದಸ್ಯರ ಗುಲ್ಬರ್ಗ ನಡೀತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಧುವರರ ಅನ್ವೇಷಣಾ ಕೇಂದ್ರದ ಸಮಾವೇಶದ ಉದ್ಘಾಟಕರಾಗಿ ಗೆಳೆಯರು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಅಲ್ಲಂ ಪ್ರಭುಜಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಎ.ಪಿ. ಉಸ್ಮಾನಿಯವರೇ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಧುವರರ ಸಮಾವೇಶದಂತ ಎಲ್ಲ ಬಂಧು ಮತ್ತು ಭಗಿನಿಯರೇ, ಈಗಾಗಲೇ ಬಹಳ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಂ.ಆರ್. ಪಾಟೀಲ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ತಿಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೂ ಕೂಡ ಮುಂದಿನ ಕೆಲವು ಕಾರ್ಯಕ್ರಮಕ್ಕೆ ಹೋಗೋದಿದೆ, ಅದಕ್ಕೆ ಸಂಕ್ಷಿಪ್ತದಲ್ಲಿ ಭಾಷಣ ಮುಗಿಸಬೇಕು ಅಂತ ಅವರು ಹೇಳಿದ್ದಾರೆ. ಅದಕ್ಕಾಗಿ ಇಷ್ಟೇ ಈ ಮಹಂತೇಶ್ವರಾಗಿಯೂ ನಮ್ಮ ಎ.ಬಿ. ಉಸ್ಮಾನಿಯವರಾಗಿ ಈ ಒಂದು ಸಂಘ ಏನು ಮಾಡಿದ್ದಾರೆ ಅನ್ವೇಷಣಾ ಕೇಂದ್ರ ವಧುವರರ, ಇದನ್ನು ಇನ್ನೂ ಪ್ರಚಾರ ಬಲಸಾಗಬೇಕು. ಎಂ.ಆರ್. ಪಾಟೀಲ್ ಅವರು ಹೇಳಿದ್ದಾರೆ, ಇದು ಸಣ್ಣ ಪ್ರಮಾಣದಲ್ಲಿ ಇರುವುದು ಹುಟ್ಟಿದೆ, ಇದನ್ನು ದೊಡ್ಡದಾಗಬೇಕಾದ್ರೆ ನಾವು ಹೇಳ್ತಾ ಇದ್ದೇವೆ ಪ್ರಚಾರ ಆಗಬೇಕು. ಹಳ್ಳಿಗಳಲ್ಲಿ ಓಣಿಗಳಲ್ಲಿ ಏನಂದ್ರೆ ಗುಂಡು ವೆಚ್ಚ ಆಗಬಾರ್ದು, ಬಹಳ ಸರಳ ಮದುವೆಗಳು ಆಗಬೇಕು, ಆರ್ಥಿಕವಾಗಿ ಹಾಳಾಗಬಾರ್ದು, ಇದ್ದುದರಲ್ಲೇ ಬಡತನದಲ್ಲಿ ಇದ್ದುದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಖರ್ಚು ಮಾಡಿ ಲಗ್ನ ಮಾಡಬೇಕು, ಆಮೇಲೆ ದುಂಡು ವೆಚ್ಚ ಆಗಬಾರ್ದು ಅಂತಕ್ಕಂಥದ್ದು ಪಾಟೀಲ್ ಅಲ್ಲಂಪ್ರಭುಜಿ ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಒಂದು ಅನ್ವೇಷಣಾ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದು ಇಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಇದು ಅನ್ವಯವಾಗುವಂತೆ, ಎಲ್ಲಾ ಜಾತಿಗಳಿಗೂ ಬಡವರಿದ್ದಾರೆ. ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲೇ ಇಲ್ಲ, ಎಲ್ಲಾ ಜಾತಿಗಳಿದ್ದಾರೆ. ಎಲ್ಲಾ ಜಾತಿ ಜನರು ಕೂಡ ಇವತ್ತು ಮುಂದಾಗಿ ಬಂದ್ರೆ ಅವರನ್ನು ಕೂಡ ಈಗ ಹೇಳಿದ್ರು ನಮ್ಮ ಎಂ.ಆರ್. ಪಾಟೀಲ್ ಜಿಯವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಯಡಿಯೂರಪ್ಪನವರು 20,000 ರೂಪಾಯಿ ಒಂದು ಸಾಲದ ರೂಪ ಮತ್ತು ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ಯಾಕೆ ಹಾಕೊಂಡಿದ್ದಾರೆ ಅಂತಂದ್ರೆ ಸರಳ ಆರ್ಥಿಕವಾಗಿ ದುಡ್ಡು ವೆಚ್ಚ ಆಗಬಾರ್ದು, ಬಡವರು ಎಲ್ಲರೂ ಅದೇ ಖರ್ಚಿನಲ್ಲಿ ತಮ್ಮ ಮಕ್ಕಳ ಲಗ್ನ ಮಾಡಬೇಕಂತಕ್ಕಂಥ ಉದ್ದೇಶಗಳು ಸರ್ಕಾರ ಕೂಡ ಇವತ್ತು ಮುಂದಾಗಿದೆ. ಅದನ್ನು ಇಂಥ ಒಂದು ಸಂಘ ಸಂಸ್ಥೆಗಳು ಮುಂದಾಗಿ ಇಂಥ ಒಂದು ಪುಣ್ಯದ ಕೆಲಸ ಇದು ಕಾರ್ಯಕ್ರಮಗಳು ತಾವೆಲ್ಲ ಭಾಗಿಯಾದವರು ಪ್ರಚಾರ ಮಾಡಿ, ಇವತ್ತು ಓಣಿ ಇರ್ಬೋದು, ಪಟ್ಟಣದಲ್ಲಿ ಓಣಿಗಳಲ್ಲಿ ಪ್ರಚಾರ ಆಗಬೇಕು ಮತ್ತು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶ ಹಳ್ಳಿಗಳಲ್ಲಿ ಕೂಡ ಪ್ರಚಾರ ಆಗಿ ಇಂಥ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ತಾವೆಲ್ಲ ಹೋಗ್ಬೇಕು. ಈಗಾಗಲೇ ಹೇಳಿದ್ರು ಪಾಟೀಲ್ ಅವರು ಏನೇ ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗ ತಾವು ಏನಾದ್ರು ಬಯಸಿ ಬಂದ್ರೆ ನಮ್ಮ ಕೈಯಿಂದ ಆದಷ್ಟು ರಾಜಕಾರಣಿಗಳು ಮಾಡ್ತಿದ್ದೆವು, ಸಹಾಯ ಮಾಡ್ತಿದ್ದೇವೆ ಅಂತಕ್ಕಂಥದ್ದು ಅವರಾಗ್ಲಿ ಅಲ್ಲಂಪ್ರಭು ಅವರಾಗಿ ಹೇಳಿದ್ದಾರೆ. ಬಹಳಷ್ಟು ಜನ ಇವತ್ತು
ಮುಂದುವರೆದು ನಿಮ್ಗೆ ಸಹಕಾರ ಕೊಡ್ತಾರೆ. ನಿಮ್ಮ ಮನಸ್ಸು ಕೈ ಸ್ವಚ್ಛ ಇಟ್ಟುಕೊಂಡು ಇಂಥ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಿದ್ರೆ ಇದನ್ನು ಬಹಳಷ್ಟು ಪ್ರಚಾರ ಕೊಟ್ಟಂಗೂ ಆಗ್ತದೆ. ಜನರಿಗೆ ಆರ್ಥಿಕವಾಗಿ ಮುಖಂಡದಿಂದ ಯಾವುದೇ ಕೆಲಸ ಇದ್ರು ಯಾವಾಗೇ ಇದ್ದರೂ ಕೂಡ ನಾವು ಕೂಡ ನಿಮ್ಮ ಸಂಘ ಇಟ್ಟಿದ್ದೇವೆ, ನಿಮಗೆ ಸಹಕಾರ ಕೊಡ್ತೇವೆ. ನೀವು ಯಾವುದೇ ಕೆಲಸದಲ್ಲಿ ಕೂಡ ನಾವು ಹಾಗೆ ಆಗ್ತಿದ್ದೇವೆ ಅಂತಕ್ಕಂಥದ್ದು ಹೇಳಿ ಇಲ್ಲಿ ನಮಗೂ ವೇದಿಕೆ ಮೇಲೆ ಕೂತಂತವರಿಗೂ ತಮಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ವಂದನೆಗಳು. ಬಂಧುಗಳೇ, ಅತಿಥಿ ಮಹೋದಯರು ಇನ್ನೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ನಿಮಿತ್ತ ಈ ಕಾರ್ಯಕ್ರಮದ ಸಂಸ್ಥಾಪಕರಾದಂಥ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ AB ಹೊಸಮನಿಯವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಂತ ಹೇಳ್ತಾರೆ. ಪರಿಶಿಷ್ಟ ಜಾತಿ ಉದ್ಘಾಟಿಸಿ ಒಳ್ಳೆಯ ತಮ್ಮ ಮಾನ್ಯಶ್ರೀ ಎಂ.ಆರ್. ಪಾಟೀಲ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಗುಲ್ಬರ್ಗ ದಲಿತ ಮುಖಂಡರಾದಂಥ ಗುಲ್ಶನ್ ಪಟೇಲರ್ ಅವರೇ ಮತ್ತು ಈ ಒಂದು ಅನ್ವೇಷಣಾ ಕೇಂದ್ರದ ಅಧ್ಯಕ್ಷರಾದಂಥ ಮಹಂತೇಶ್ವರಿ ಮೂಗನಹಳ್ಳಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಸಹಕಾರ ನೀಡಿ ಕೆಲಸ ಮಾಡಿರ್ತಕ್ಕಂಥ ಬಸವರಾಜ ಕಟ್ಟೆಯವರು, ಅನಿಲ್ ಕುಮಾರ್ ದೇವರಮನೆಯವರು, ಜಗನ್ನಾಥ್ ಚಿತ್ರೇಕರ್ ಅವರು, ಆಮೇಲೆ ದೇವೇಂದ್ರಪ್ಪ ಕಟ್ಟೆಮನೆ ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳು. ಈಗಾಗಲೇ ಉದ್ಘಾಟಕರು, ಮುಖ್ಯ ಅತಿಥಿಗಳು ಈ ಸಂಘದ ಕೆಲವು ಮೂಲ ಉದ್ದೇಶಗಳನ್ನ ಮತ್ತು ಮುಂದೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಶಾಸಕರಾಗಿರೋದರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಾನು ಕೆಲವೇ ಬೇರೆ ಬೇರೆ ಜಿಲ್ಲೆಯಲ್ಲಿ ವೀರಶೈವ ವಧುವರರ ಮಾಹಿತಿ ಕೇಂದ್ರ ಇದೆ, ಮತ್ತೆ ಜಿಲ್ಲೆಯಲ್ಲಿ ಬ್ರಾಹ್ಮಣ ವಧುವರರ ಮಾಹಿತಿ ಕೇಂದ್ರಗಳಿವೆ. ಈಗಿರುವಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ವಧುವರರ ಅನ್ವೇಷಣೆ ಕೇಂದ್ರ ಇರಲಿಲ್ಲ. ಅದಕ್ಕಾಗಿ ಯಾಕೆ ಈ ಅನ್ವೇಷಣೆ ಕೇಂದ್ರವನ್ನು ಪ್ರಾರಂಭಿಸಬಾರದು ಅಂತಕ್ಕಂಥ ವಿಚಾರವನ್ನು ನಾವು ಗೆಳೆಯರೊಂದಿಗೆ ಚರ್ಚಿಸಿ ಇದು ಮಾಡಿದಾಗ ಮೊದಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆರ್ಥಿಕವಾಗಿ ಹಿಂದುಳಿದವರಾಗಿರ್ತಾರೆ. ಈಗ ತಾನೇ ಗೌಡರು ತಮ್ಮ ಭಾಷಣದಲ್ಲಿ ಹೇಳಿದಾಗೆ ಯಾವುದೋ ಹುಡುಗಿನೋ ಅಥವಾ ಹುಡುಗನ ನೋಡ್ಕೊಂಡ್ ಬರ್ಬೇಕಾದ್ರೆ ಜೀಪ್ ಮಾಡಬೇಕು, ಮತ್ತೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕು, ಆಮೇಲೆ ಇದಕ್ಕೆಲ್ಲ ಏನು ದುಬಾರಿ ಖರ್ಚೇನಿದೆ ಅದನ್ನೆಲ್ಲ ತಡೆಯಬೇಕು ಮತ್ತು ವರದಕ್ಷಿಣೆ ಏನು ನಿರ್ಮೂಲನೆ ಸಲುವಾಗಿ ಈ ಡೌರಿ ಸಿಸ್ಟಮ್ ಏನಿದೆ ಅದನ್ನೆಲ್ಲ ತಡೆಯಬೇಕು ಅಂತಕ್ಕಂಥ ಮಾತೇ ಹೇಳಿದ್ರು. ಸೊ ಅದಕ್ಕಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ದಿನ ಸಂಸ್ಥೆಯನ್ನ ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಅಂತರ್ಜಾತಿ ವಿವಾಹವನ್ನು ಕೂಡ ಏರ್ಪಡಿಸಬೇಕಂತಕ್ಕಂಥದ್ದು ಉದ್ದೇಶ ಇದೆ. ವಿಧವಾ ವಿವಾಹವನ್ನು ಕೂಡ ಏರ್ಪಡಿಸಬೇಕನ್ನೋಂಥ ಉದ್ದೇಶ ಇದೆ ಮತ್ತು ಉಚಿತ ಸಾಮೂಹಿಕ ವಿವಾಹವನ್ನ ಅನುಗೊಳ್ಳಬೇಕಾಗಿದೆ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ರೆ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಿದ್ರೆ 10,000 ರೂಪಾಯಿ ಸಾಲ ಮತ್ತು 10,000 ರೂಪಾಯಿ ಸಹಾಯಧನ ರೂಪದಲ್ಲಿ ಈ ಕರ್ನಾಟಕ ಸರ್ಕಾರ ಅದಕ್ಕೆ ಸಹಾಯ ಕೊಡುತ್ತದೆ ಅಂತಕ್ಕಂಥ ಮಾತುಗಳು. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಇತರೆ ಎಲ್ಲ ಹಿಂದುಳಿದ ವರ್ಗದ ಏನು ಜನರು ಇದ್ದಾರೆ, ಸಂಘ ಸಂಸ್ಥೆ ಇದೆ, ಅದಕ್ಕೆ ಈ ಸರ್ಕಾರದ ನಿಲುವಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ. ಜೊತೆಗೆ ಮದುವೆ ಏರ್ಪಡಿಸುವುದಂತಾನೆ ಮದುವೆ ಆದವರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಅಂತರ್ಜಾತಿ ವಿವಾಹ ಆಗುವವರು ಇಡೀ ತಮ್ಮ ಸಮಾಜವನ್ನೇ ಬಂಧು ಬಳಗವನ್ನೇ ತೊರೆದು ಅವರು ಆ ಮದುವೆ ಅಂತಕ್ಕಂಥ ಸಂಸಾರದಲ್ಲಿ ತಾಪತ್ರದಲ್ಲಿ ತೊಡಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಮೇಲೆತ್ತಬೇಕು ಅಂತಕ್ಕಂಥ ಉದ್ದೇಶ ಅದ್ರ ಸರ್ಕಾರಕ್ಕಿಲ್ಲ. ಆದ್ರೆ ಅವರಿಗೆ ಪ್ರೋತ್ಸಾಹದ ರೂಪವಾಗಿ 25,000 ರೂಪಾಯಿಗಳನ್ನು ಕೊಡ್ತಾರೆ ಅಷ್ಟೇ. ಅದಕ್ಕಾಗಿ ಈ ಪ್ರೋತ್ಸಾಹಧನ ಬಹಳ ದಿನ ಇರಲ್ಲ. ಅದಕ್ಕಾಗಿ ಈ ಪ್ರೋತ್ಸಾಹಧನ ಜೊತೆಗೇನೆ
ಇವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೂಡ ಅವರಿಗೆ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ಉದ್ದೇಶ ಸಂಸ್ಥೆ ಹೊಂದಿದೆ. ಜೊತೆಗೆ ವಿವಾಹಿತರ ಮಕ್ಕಳಿಗೆ ಶಿಷ್ಯ ವೇತನ, ಸಾಲ ವಸತಿ ಹಾಗೂ ಮುಂತಾದ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಸಂಸ್ಥೆ ಇಟ್ಕೊಂಡಿದೆ. ವಿಕಲಚೇತನ ಮಕ್ಕಳು ಮತ್ತು ದಾರಿದ್ರ್ಯದ ಮಕ್ಕಳಿಗೆ ವಿಶೇಷ ಯೋಜನೆಯನ್ನ ಜಾರಿಗೊಳಿಸುವ ಸಲುವಾಗಿ ಈ ಒಂದು ಸಂಸ್ಥೆ ನಾವು ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಬಾಲ್ಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ದೇಶದಲ್ಲಿ ಜಾರಿ ಇರೋದ್ರಿಂದ ವಧುವಿಗೆ 18 ವರ್ಷ, ವರನಿಗೆ 21 ವರ್ಷ ಅದು ಕಂಪಲ್ಸರಿ ಮದುವೆ ವಯಸ್ಸಿಗೆ ಫಿಕ್ಸ್ ಮಾಡಿದರೆ ಅದು ಬೇಕೇ ಬೇಕಾಗ್ತದೆ. ಜೊತೆಗೆ ವಿಳಾಸ ಇಲ್ಲಿ ನಮ್ಮ ಒಂದು ಅನ್ವೇಷಣೆ ಕೇಂದ್ರದ ಒಂದು ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಇಲ್ಲಿ ಬಂದವರಿಗೆ ಕಂಪಲ್ಸರಿ ವಿಳಾಸ ಇರಬೇಕು, ವಿದ್ಯಾಭ್ಯಾಸ ಇರಬೇಕು, ಉದ್ಯೋಗದ ಮಾಹಿತಿ ದಾಖಲೆಗಳನ್ನು ಸಲ್ಲಿಸಬೇಕು, ಸುಳ್ಳು ಮಾಹಿತಿ ಸಲ್ಲಿಸುವ ನೋಂದಣಿಯನ್ನ ನಾವು ರದ್ದು ಮಾಡ್ತೀವಿ ಅಂತಕ್ಕಂಥ ಕೆಲವು ಸಲಹೆಗಳನ್ನು ಸಂಸ್ಥೆ ಮುಖಾಂತರ ಹೇಳ್ತಾ ಇದ್ದೀವಿ. ಅಂತರ್ಜಾತೀಯ ವಿವಾಹ ವಯಸ್ಸರು ತಮ್ಮ ತಮ್ಮ ಜಾತಿ ಪ್ರಮಾಣ ಪತ್ರವನ್ನ ಸಂಸ್ಥೆಗೆ ಸಲ್ಲಿಸಬೇಕು. ಈ ವಿಧವಾ ವಿವಾಹ ಬಯಸುವವರು ಅವ್ರ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಸತ್ತಿರುವ ಬಗ್ಗೆ ಅಂದ್ರೆ ಮರಣ ಪ್ರಮಾಣ ಪತ್ರ ಅಂತ ಹೇಳಿ ನಾವು ಕರಿತೀವಿ, ಅದನ್ನು ದಾಖಲಿಸಬೇಕು. ಉಚಿತ ವಿವಾಹ ಆಗಬಯಸುವವರು ತಾವು ಉಚಿತ ವಿವಾಹ ಆಗ್ತಿರತಕ್ಕಂಥ ಒಂದು ಮುಚ್ಚಳಿಕೆಯನ್ನು ಸಂಸ್ಥೆಗೆ ಬರೆಕೊಡಬೇಕು. ಈಗಾಗಲೇ ಮದುವೆ ಆಗಿದ್ದು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗದೇ ನಾವು ಮದುವೆ ಆಗ್ತೀವಿ ಅಂತ ಹೇಳಿ ಸಂಘದ ನೋಂದಣಿ ವಹಿಸುವಂದ್ರೆ ಅವರಿಗೆ ಆಸ್ಪತ್ರೆ ಕೊಡಲ್ಲ. ಅದು ನ್ಯಾಯಾಲಯದಲ್ಲಿ ತೀರ್ಪು ಇತ್ಯರ್ಥ ಆಗಿತ್ತು ಅಂತಂದ್ರೆ ನಾವು ಮರು ಮದುವೆಗೆ ಅವಕಾಶ ಮಾಡಿಕೊಡ್ತೀವಿ. ಇಂಥ ಒಂದು ಕೆಲವೊಂದು ಕಂಡೀಷನ್ ಇಟ್ಟಿದ್ವಿ. ಅದಕ್ಕಾಗಿ ಇಲ್ಲಿಗಿಂತ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮಾಜದ ಗಣ್ಯ ವ್ಯಕ್ತಿಗಳು ಈ ಸಂಸ್ಥೆಗೆ ಸಹಾಯ ಸಹಕಾರ ನೀಡಿದ್ರೆ ಇಲ್ಲಿರ್ತಕ್ಕಂಥ ನಗರದಲ್ಲಿ, ಗುಲ್ಬರ್ಗ ನಗರದಲ್ಲಿ ಅಷ್ಟೇ ಅಲ್ಲ, ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಓಣಿ ಬಡಾವಣೆಯ ಎಲ್ಲ ಒಂದು ಸಮಾಜದವರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ನೌಕರ ಒಕ್ಕೂಟದ ಅಧ್ಯಕ್ಷರ ಕೆ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಅವರೆಲ್ಲ ನೌಕರ ಬಾಂಧವರು ಅವ್ರ ಜೊತೆಲಿರ್ತಕ್ಕಂಥ ಕುಟುಂಬದ ಮಕ್ಕಳಿಗೂ ಕೂಡ ಲಗ್ನ ಆಗಗೊಳಿಸೋದಿದ್ರೆ ಇಲ್ಲಿ ಈ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಈ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಸಹಾಯ ಸಹಕಾರ ನೀಡಿದಂತ ಎಲ್ಲ ಮಿತ್ರರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಒಂದು ನಾನು ಮಾತನ್ನು ಮಾಡ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಗೈಯುವವರು ಅನಿಲ್ ಕುಮಾರ್ ದೇವಗಣಿ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಅಫ್ಜಲ್ಪುರ ಶಾಸಕರಾದಂಥ ಎಂ.ಎ. ಪಾಟೀಲ್ ಅವರಿಗೆ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಅಣ್ಣಂ ಪ್ರಭು ಪಾಟೀಲ್ ಅವರಿಗೆ ಈ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹತ್ತು, ಅದೇ ರೀತಿಯಾಗಿ ಇನ್ನೊಬ್ಬರು ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಶ್ರೀ ಪ್ರಶಾಂತ್ ಪಟೇಲ್ ಅವರಿಗೂ ಕೂಡ ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂಸ್ಥೆಗೆ ಮುಖ್ಯ ಕಾರಣಕರ್ತರಾದಂಥ ಶ್ರೀ ಎ.ಬಿ. ಹೊಸಮನಿ ಅವರಿಗೆ ಕೂಡ ಹತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದನೇ ಕಾರ್ಯಕ್ರಮ ಮುಗಿಸುತ್ತೇವೆ. ಸಮಾವೇಶವನ್ನ ನಮ್ಮ ಎ.ಬಿ. ಹೊಸಮನಿ ಅವರು ನಡೆಸಿಕೊಡ್ತಾರೆ. ಮಾನ್ಯ ಅತಿಥಿಗಳು ಇವಾಗ ಇಲ್ಲಿ ಹೊರಗಡೆ ಇದ್ದಂತ ಕೌಂಟರ್ ನಲ್ಲಿ ನೋಂದಣಿ ಮಾಡ್ಕೊಂಡ್ ಬರ್ಬೇಕು ಮಾಡಿದ್ದಾರೆ. ಅದಕ್ಕಾಗಿ ಅವರು ದಯವಿಟ್ಟು ಇಲ್ಲಿ ಬಂದಿದ್ರೆ ಅವರು ಅಟೆಂಡ್ ಆಗಬೇಕು. ಶೋಭಾ ಮಳೆಪ್ಪ, ಬಾಬು ಇಂಜಿನಿಯರ್ ಬೀದರ್ ಇವ್ರು ಬಂದಿದ್ದಾರೆ. ಇವರು BCM ಹಾಸ್ಟೆಲ್ ಸ್ಟೂಡೆಂಟ್ ಅರ್ಜಾಪುರ್ ಎಲ್ಲಿ ತಹಸೀಲ್ದಾರ್ ಬಂದಿಲ್ಲ. ಆಮೇಲೆ ಕುಮಾರಿ ಅನಿತಾ ನೋಂದಣಿಯನ್ನ ಈ ಸಂಸ್ಥೆಗೆ ಮಾಡಿಸಿದ್ದಾರೆ. ಅದಕ್ಕಾಗಿ ಅವರು ತಮ್ಮ ಸ್ವವಿವರವನ್ನು ತಮ್ಮೆಲ್ಲರ ಎದುರುಗಡೆ
ಅವರು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ಅವ್ರಿಗೆ ಕೇಳ್ಬೋದು. ಸಂಪೂರ್ಣ ಕಂದಾಯದ ನಮ್ಮದು ಬೆಳಗಾವಿ ಡಿಸ್ಟಿಕ್ಕು. ನಾನು ಜಿನಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಡಿಗ್ರಿ ತನಕ ಹೋಗಿದ್ದೀನಿ. BA ಒಂದು 2 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಇವಾಗ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಜಾತಿಯಿಂದ ಹಿಂದೂ ವ್ಯಕ್ತಿ. ಇವರು ಬೆಳಗಾವಿ ಜಿಲ್ಲೆಯವರು. ಇವರು MA BEd ಓದಿದ್ದಾರೆ. ಅವರು ಬಂದಿದ್ದಾರೆ. ಅವ್ರ ಪೇರೆಂಟ್ಸ್ ಯಾರಾದ್ರೂ ಬಂದಿದ್ದಾರೆ ಜೊತೆಲಿ? ವಾಡಿ ಇವರು ಗುಲ್ಬರ್ಗದ ಇಂದ್ರನಗರದಲ್ಲಿ ಇದ್ದಾರೆ. ಇವರು BE ಮತ್ತು ಜೊತೆ MTech ಕೂಡ ಮುಗಿಸಿದ್ದಾರೆ. ಪಾರ್ಟ್ ಟೈಮ್ ಲೆಕ್ಚರ್ ಕೂಡ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಇವರ ತಂದೆ ತಾಯಿಯವರು ಇಲ್ಲಿ ಆಗಮಿಸಿದ್ದಾರೆ. ಮತ್ತೆ ಕುಮಾರಿ ಉಮಾಶ್ರೀ ಶಿವರಾಮ್ BA ಫೈನಲ್ ಇದ್ದಾರೆ. ಇವರು ಪೊಲೀಸ್ ಕ್ವಾರ್ಟರ್ಸ್ ಜೇವರ್ಗಿ ಅವರು. ಹಳ್ಳಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ಆಗಿದ್ದಾರೆ. ಕೊಟ್ಟಿದ್ದೀವಿ. ಇವರು ಜಾತಿಯಲ್ಲಿ ಪರಿಶಿಷ್ಟ ಜಾತಿ ವಲಯ. ಇವ್ರ ವಯಸ್ಸು 20, 1/6/1987. ಇರೋದು ಜೇವರ್ಗಿಯಲ್ಲಿ. ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ಈಗ ಶರಣಮ್ಮ ತಂದೆ ಶಿವರಾಜ್. ನ್ಯಾಯದತ್ತ ಸೇವಕರ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ತಿಳಿದಂತೆ 2 ಮಾತುಗಳನ್ನು ಹೇಳಬಯಸುತ್ತೇನೆ. ನಮ್ಮ ಜನರಲ್ಲಿ ಶ್ರೀ A.B. ಹೊಸಮನಿಯವರು, ನಮ್ಮ A.B. ಹೊಸಮನಿಯವರು ಇದೊಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದಾಗ ಇದು ಭಾಳ ಒಳ್ಳೆಯದಿತ್ತು. ನಾವು ನಮ್ಮ ಕನ್ಯಾ ಬೇಕಾದ್ರೆ ತಿಳ್ಕೊಂಡು ಧಾರವಾಡ ತಿರುಗಾಡಿ ಬಂದೀವಿ, ಹುಬ್ಳಿ ತಿರುಗಾಡಿ ಬಂದೀವಿ, ಬೆಳಗಾವಿ ಹೋಗಿ ಬಂದೀವಿ, ಬೆಂಗಳೂರು ಹೋಗಿ ಬಂದೀವಿ. ಆದರೆ ನಮ್ಮಲ್ಲಿ ಗುಲ್ಬರ್ಗಾದಂಥ ದೊಡ್ಡ ಸಿಟಿ ಈ ಸದ್ಯ ಅಂತಂದ್ರೆ ಮಹಾನಗರವಾಗಿ ಬೆಳೆದಂಥ ಈ ಸಿಟಿಯಲ್ಲಿ ಯಾಕೆ ಮಾಡಿಲ್ಲಪ್ಪ, ಯಾಕೆ ಬರಲಿಲ್ಲಪ್ಪ ಅಂತ ವಿಚಾರ ಮಾಡ್ತಾ ಇದ್ದಾಗ ನಮ್ಮ ಇವರು ಹೊಸಮನಿಯವರು ನಮ್ಮ ಪರಿಚಯ ಆಯ್ತು. ಇಲ್ಲೆಲ್ಲ ನಾವೀಗೊಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಕ್ಕೆ ದಯಮಾಡಿ ಏನಂದ್ರೆ ತಮ್ಮ ಸಲಹೆಗಳನ್ನು ನಮ್ಮ 2 ಮಕ್ಕಳಿಗೆ ಆದರೂ ನಾವು ನಿಮ್ಮಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಆದರೂ ನಾವು ಹೇಳೋ ಬೆಳೆಸ್ತಾ ಇದ್ದೀವಿ. ನಮ್ಮ ಒಬ್ಬ ವಿವೇಕಾನಂದ ಕಟ್ಟಿ ಅಂತೇಳಿ MS ಜನರಲ್ ಸರ್ಜರಿ ಅಂತೇಳಿ ಆಗಿದ್ದಾನೆ. ಇಲ್ಲಿ KBN ದವಾಖಾನದಲ್ಲಿ ಲೆಕ್ಚರ್ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಅವ್ರನ್ನ ಕನ್ಯಾ ಬೇಕಾದ್ರೆ MA MBBS ಇರಬೇಕು ಅಥವಾ ಆನರಲ್ ಸೇವೆ ಅಂತಂದ್ರು ಯಾವ ಡಿಪ್ಲೊಮಾ ಡಿಗ್ರಿ ಇರಲಿ, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇರಲಿ. ಆದರೂ ಏನಾದ್ರೆ ನಾವು ನೋಡ್ಬೇಕಂತ ಇಷ್ಟಪಡ್ತೀವಿ. ಇನ್ನೊಂದು ಏನಪ್ಪ, ನಮಗೆ ಇನ್ನೊಬ್ಬ ಆನಂದ ಕಟ್ಟಿ ಅಂತೇಳಿ BE ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಪಾಸ್ ಆಗಿದ್ದಾನೆ. ಅವನು ಬೆಂಗಳೂರಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡ್ತಿದ್ದಾನೆ 2 ವರ್ಷದಿಂದ. ಅದಕ್ಕೆ ಮೊದಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೆಲಸ ಮಾಡ್ತಾ ಇತ್ತು. ಅವರಿಗೂ ಕನ್ಯೆ ಬೇಕಾದ್ರೆ ಬೆಂಗಳೂರಲ್ಲೇ ವರ್ಕ್ ಮಾಡೋಂಥ ಕನ್ಯೆ ಇದ್ರೆ ಚೆನ್ನಾಗಿರ್ತದೆ ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ದೀವಿ. ಅಥವಾ ತಮ್ಮಂಥವ್ರು ಯಾರಾದರೂ ಕನ್ಯೆಗಳಿದ್ರೆ A.B. ಹೊಸಮನಿ ತಿಳಿಸ್ಕೊಟ್ರೆ ಅವ್ರಿಗೆ ನಾವು ಇನ್ನೂ ನೋಂದಣಿ ಮಾಡಿಸಿಲ್ಲ, ಈಗ ಮಾಡಿಸ್ತಾ ಇದ್ದೀವಿ ಅಂತ ತಿಳಿಸ್ಬಯಸ್ತೀವಿ. ಏನಾದ್ರೂ ಈ ನಮ್ಮಲ್ಲಿ ಈ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಬ್ಬರು ಇಂಜಿನಿಯರು, ಒಬ್ಬರು ಡಾಕ್ಟರು,
ಸೊ ಅದೇ ರೀತಿಯಾಗಿ ಅವ್ರಿಗೆ ತಕ್ಕಂಗೆ ಒಬ್ಬರು ಡಾಕ್ಟರ್ ಒಬ್ಬರು ಇಂಜಿನಿಯರ್ ಬೇಕಾಗಿದ್ದಾರೆ. ಸೊ ಇಲ್ಲಿ ಒಬ್ಬರು ಇಂಜಿನಿಯರ್ ಬಯೋಡಾಟ ಹೇಳಿದರು. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಬೇಕಂತ ಹೇಳಿ ಕಟ್ಟಿ ಅವರ ಜೊತೆಲಿ ನಾನು ವಿನಯಿಸ್ಕೊಳ್ತೇನೆ. ಕಟ್ಟಿದವ್ರೆ ನಿಮ್ಮ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ, ಇಂದಿರಾ ನಾಗರ್ ಅವರು, ಮಾತಾಡೋರ? ಹೌದ್ರಾ? ಹಾಂ July 77. 28 July 77.